ತಲೆ ಮೇಲೆ ಕೂತ್ಕೊಂಡಿದ್ರಲ್ಲ ಅದನ್ನ ಸಾಲ ಮಾಡ್ಕೊಂತೀವಿ, ಹೆಣ್ಮಕ್ಳು ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಬಳ್ಳಾರಿ ಸಂಘಕಲ್ ಅಲ್ವಾ ಇದು? ಹಾಂ, ಬಳ್ಳಾರಿ ಅಲ್ವಾ? ನಿಮ್ಮ ಹೆಸರೇನು? ಚನ್ನಬಸವ. ಇದು ಯಾವಾಗ ಹಾಕ್ಕೊಂಡ್ರಿ? ಒಂದು 3-4 ತಿಂಗಳಾಯ್ತಾ? ತಲೆ ಮೇಲೆ ಹೆಣ್ಮಕ್ಳು ತಲೆ ಮೇಲೆ ಕಲ್ಲು ಹಾಕ್ಕೊಂಡಂಗೆ. ಅರ್ಥ ಆಯ್ತು ಹೇಳೋದು? ಆರೋಗ್ಯ ಏನಿಸ್ತಮ್ಮ? ಅಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ತೆರೆದ್ರೆ ಸ್ಟಾರ್ಟ್ ಆಗಿಬಿಡ್ತಾರೆ ನೋಡಿ. ಮತ್ತೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟ್ ತೆಗೆದಾಕಿದ್ದೀನಿ. ಅರ್ಥ ಆಯ್ತಾ? ಕ್ಲೀನ್ ಮಾಡಿ ಫಸ್ಟು. ನಿಮ್ಮ ಮುಖ ಎಷ್ಟು ಕ್ಲೀನ್ ಆಗಿದೆ ನೋಡಿ, ಅದಷ್ಟು ಕ್ಲೀನ್ ಆಗುತ್ತೆ ಅಲ್ವಮ್ಮ? ಸರಿನಾ? ಅದು ಓಪನ್ ಮಾಡಿ, ಅದನ್ನು ನಿಮಿಷ ಹಂಗೆ ಓಪನ್ ಮಾಡಿ. ಅಷ್ಟೇ ಅಷ್ಟೇ ಸಾಕು. ಇರಲಿ, ಅವ್ರು ಇರಲಿ ಬಿಡಿ. ಹಾಂ, ಇರಲಿ ಬಿಡಿ, ಇರಲಿ ಬಿಡಿ. ಬಂದರೆ ಗೊತ್ತಾಯ್ತು ಬಿಡಿ, ಸಾಕು ಬಿಡಿ ಬಿಡಿ. ಓಕೆ, ಇರಲಿ, ತೊಂದರೆ ಏನಲ್ಲ. ಎಷ್ಟು ಜನ ಮಕ್ಕಳು? 3 ಮೂರಮ್ಮ. ದೊಡ್ಡ ಅಮ್ಮ ಮಗಳಿದ್ದಾಳೆ? ದೊಡ್ಡ ಮಗದನ ನೋಡಿ. ಇದೇನಾಗತ್ತಂದ್ರೆ ಶುಭ ಸೂಚನೆ ಯಾವುದಿರಲ್ಲ, ಅಶುಭ ಸೂಚನೆ ಇಲ್ಲ. ಅರ್ಥ ಆಯ್ತು ಹೇಳೋದು? ಅಕಸ್ಮಾತ್ ಏನಾದರೂ ಮದುವೆ ಆಗಿ ಹುಡುಗಿದ್ರೆ ಅತಿ ಜಲ್ದಿ ಮದುವೆ ಆಗಲ್ಲ. ಒಂದು. ಎರಡನೇದು, ಮತ್ತೆ ಹೆಣ್ಮಕ್ಳ ಆರೋಗ್ಯ ಅಂತೂ ವ್ಯತ್ಯಾಸ ಆಗೇ ಆಗುತ್ತೆ. 100 ಸತ್ಯ. ಅದು ಮಾಯಲಾರದಂಥ ಗಾಯ ಆಗುತ್ತೆ ನೋಡಿ. ಅಂದ್ರೆ ನೀವು ಇಡೀ ಪ್ರಪಂಚದಲ್ಲಿ ಯಾವ ಹಾಸ್ಪಿಟ್ಲಿಗೆ ಹೋದ್ರೂ ಮಾಯಲ್ಲ ಅದು. ಇನ್ನೊಂದು ವರ್ಷ ಸುಮ್ಮನಿರ್ರಿ, ನಾನು ಹೇಳ್ದಂಗೆ. ಆಮೇಲೆ ಮುಂದಿನ ಮಾತು ಟೆಸ್ಟ್ ಮಾಡ್ಕೊಳ್ರಿ ನೀವು. ಟೆಸ್ಟ್ ಮಾಡಿ, ಏನು ತೊಂದರೆ ಏನಿಲ್ಲ. ಇವತ್ತು ನಾನು ಹೇಳಿದ್ದೀನಿ ಮಾಡ್ಕೋಬೇಕನ್ನೋ ಪ್ರಶ್ನೆ ಏನೂ ಇಲ್ಲ ಇಲ್ಲಿ. ನಿಮಗೆ ತೊಂದರೆ ಆದಾಗ ನನ್ನ ಬಗ್ಗೆ ಅನಿಸಿದಾಗ ಮಾಡ್ಕೊಳ್ಳಿ. ಏನಂತೀರ? ಈಗ ನೀವು ನಿಮ್ಮ ಮನೆಗೆ ಬಂದಾಗ ಏನು ಹೇಳಿದೆ? ಪರವಾಗಿಲ್ಲ, ತಲೆ ಕೆಡ್ಸ್ಕೊಬೇಡ್ರಿ, ಸ್ವಲ್ಪ ಮಾಡ್ಕೊಳ್ರಿ ಅಂತ. ಮಾಡ್ಕೊಂಡಾಗ ಏನ್ ಅನಿಸ್ತಾ ಇದೆ ನಿಮ್ಗೆ? ಸಮಾಧಾನವಾಗಿದೆ. ಅದು ನಾನೇನೋ ಹೇಳಿದ್ದೀನಿ ಏನಾದ್ರು ನಿಮ್ಗೆ ಹಿಂಗೆ ಹೇಳ್ರಿ ಅಂತ ಯಾರಿಗಾದ್ರು? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ನೀವು ಚೆನ್ನಾಗಿದ್ರೆ ಮಾತ್ರ ನಾನು ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ? ಸೊ ಹಂಗಾಗಿ ಸಾಲ ಅಂತ ಆಗತ್ತಿದ್ರೆ 100ಕ್ಕೆ 100 ಸಾಲ ಆಗುತ್ತಮ್ಮ, ಅನುಮಾನನಿಲ್ಲ. ಸೊ ಹಂಗಾಗಿ ಈಗ ಸಾಲ ದುಡ್ಡು ವ್ಯವಹಾರ ಏನಂದ್ರೆ ಇವತ್ತರ ನಾಳೆ ಬಂದು ಹೋಗುತ್ತೆ. ಅದು ಬೇರೆ ತೊಂದರೆ ಅಂದ್ರೆ ಕಳ್ಕೊಂಡಂತ ಪರಿಸ್ಥಿತಿ ಬಂದ್ರೆ, ಕಳ್ಕೊಂಡಾಗ ಮತ್ತೆ ಸಿಗಲಾರ್ದಂತ ಕಳ್ಕೊಂಡ್ರೆ ಏನಾಗುತ್ತೆ ಹೇಳಿ? ನಾನು ಅದಕ್ಕೆ ನೇರವಾಗಿ ಹೇಳಿದ್ರೆ ಎದುರಿಸ್ದಂಗಾಗತ್ತೆ. ನೇರವಾಗಿ ಮಾತಾಡಲ್ಲ ನಾನು. ಅರ್ಥ ಮಾಡ್ಕೊಳ್ಳಿ, ಸರಿನಾ? ಸೂಕ್ಷ್ಮಗತಿದ್ರೆ ಅರ್ಥ ಮಾಡ್ಕೋಬೇಕು ನೀವು. ಯಜಮಾನ್ರೆ, ಇದೇ ಆದ ಮನೆ ಇದು ಇದನಾ? ಸರಿ, ಓಕೆ. ಇದು ಬಾತ್ರೂಮ್ ಟಾಯ್ಲೆಟ್ ಇದೆಯಲ್ವಾ? ಇದನ್ನ ನೋಡಿ, ಈ ಟಾಯ್ಲೆಟ್ನ ಇಲ್ಲಿವರೆಗೂ ಟಾಯ್ಲೆಟ್ ಇದೆಯಲ್ವಾ? ಇದನ್ನ ತೆಗೆದ್ಬಿಡಿ. ಇದನ್ನ ಈ ಸಂಧಿ ಇರ್ಲಿ. ಇದು ಅರ್ಥ ಆಯ್ತಾ? ಟಾಯ್ಲೆಟ್ ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ. ಇದಕ್ಕೆ ಟಾಯ್ಲೆಟ್ ಮಾಡ್ಕೊಂಡು ಇದನ್ನ ಬಚ್ಚಲು ಮಾಡ್ಕೊಳ್ಳಿ. ಇದಕ್ಕೆ ಮನೆ ಗ್ಯಾಪ್ ಇರಬೇಕು. ಅರ್ಧ ಅಡಿ ಗ್ಯಾಪ್ ಬಿಡಿ. ಹಿಂದೆ ಅದೆತ್ ಕಟ್ಟಿ ಶೀಟಿಂಗ್ ಹಾಕೊಂಡ್ಬಿಡಿ. ಅಲ್ಲಿ ಈ ಸಂಧಿ ಇರೋದು ಅಲ್ಲಿ ಇರ್ಲಿ ಅಂತ. ಅರ್ಥ ಆಯ್ತು ಹೇಳೋದು? ಅವಾಗ ಹೆಣ್ಮಕ್ಳನ್ನ ಕುತ್ತಿಗೆ ಸಿಗೋ ಬದಲು ಕೈ ಬಿಟ್ಟಕ್ಕಾಗತ್ತೆ. ಅರ್ಥ ಆಯ್ತಾ? ಸಿಂಪಲ್. ನೀವು ನಾನು ಹೇಳಿದ್ದನ್ನು ಸ್ವಲ್ಪ ಮಾಡ್ಕೊಳ್ಳಿ, ನಿಮ್ಗೆ ರಿಯಾಕ್ಷನ್ ಗೊತ್ತಾಗತ್ತೆ. ನಾನೇನೋ ನಿಮ್ಗೆ ಕಣ್ ಕಟ್ಟು ವಿದ್ಯೆ ಅಂತ ಏನೋ ಅಂತಾರಲ್ವಾ, ಅದು ಪೂರ್ತಿ ಕ್ಯಾನ್ಸರ್ ಇದ್ದಂಗೆ ಕಟ್ ಮಾಡಿ ಬಿಸಾಕ್ಬಿಡಿ ಅಷ್ಟೇ. ಸರಿಯಾಗಿ ಟಚ್ ಮಾಡಬೇಡಿ. ಟಚ್ ಮಾಡಿದಾಗ ಸ್ವಲ್ಪ 1 ಇಂಚ್ ಈ ಕಡೆ ಇರಲಿ. ಹಿಂದೆ ಗೋಡೆ ಐತಲ್ಲ, ಆ ಗೋಡೆ ಎಲ್ಲ ಹೊರಗೈತಲ್ಲ, ಆ ಗೋಡೆ ಲೆವೆಲ್ ಗೋಟೆ ಎತ್ಕೊಂಡು ಈ ಕಡೆ ಮಾಡ್ಕೊಂಬಿಡಿ. ಇದಕ್ಕೆ ಹಾಕೊಂಬಿಡಿ ಜೊತೆಗೆ. ಆ ಕಡೆ ಮಾಡಬೇಡಿ, 2 ಈ ಕಡೆ ಬಗ್ಸ್ಕೊಂಬಿಡಿ ಅಷ್ಟೇ. 1. ಎರಡನೇದು, ಆ ಗೋದ್ಲೆ ಮಾಡಿದ್ರಲ್ವ, ಅದನ್ನ ಮಾಡಿದ್ರಲ್ವಾ, ಅದೆಲ್ಲ ತೆಗೆದಾಕಿ. ಅದನ್ನ ಎಲ್ಲ ಒಂದೇ ಲೆವೆಲ್ಗೆ ಬರಲಿ. ಮತ್ತೆ ಅದೇನಿದೆಯೋ ಆ ಮೂಲೆ ಏನಿದೆಯೋ ಅಲ್ಲಿ ನೋಡಿ, ಆ ಮೂಲೆ ಏನಿದೆಯೋ ಇಲ್ಲಿ ನೀರು ಹಾಕಿದ್ರೆ ಅಲ್ಲಿಗೆ ಹೋಗ್ಬೇಕು. ಈಗ ಹೋಗ್ತಾ ಇದೆಯಾ? ಹಂಗೆ ನನಗೆ 1 ಇಂಚು ಎತ್ತರ ಕೊಡಿ ಅಷ್ಟೇ, ಸಾಕಿಲ್ಲ. ಎಲ್ಲ ಟೋಟಲ್ ಆಗಿ ನನಗೆ ಹೇಳೋದು. ಬರೀ ಮಣ್ಣು ಹಾಕೊಳ್ಳಿ ನೀವು, ಸಿಮೆಂಟು ಗ್ರಾನೈಟು ಆಮೇಲೆ ಹಾಕ್ಸ್ಕೊಳ್ಳಿ. ನಾನು ಬೇಡ ಅನ್ನೋದಿಲ್ಲ, ಸರಿನಾ? ಹಾಗಾಗಿ ಸ್ವಲ್ಪ ಹೈಟ್ ಮಾಡ್ಕೊಂಡು ಕ್ಲೀನಾಗಿ, ಅದಕ್ಕಿಂತ ಹೈಟ್ ಮಾಡ್ಕೊಂಡು ಕ್ಲೀನ್. ಹಂಗಂತ ಇದಕ್ಕಿಂತ ಹೈಟ್ ಮಾಡೋಗಿಲ್ಲ, ಇದಕ್ಕಿಂತ ಹೈಟ್ ಮಾಡೋಗಿಲ್ಲ. ಅದಕ್ಕಿಂತ 1-2 ಇಂಚ್ ಹೈಟ್ ಮಾಡ್ಕೊಂಡ್ಬಿಟ್ರಿ. ಇದೆಲ್ಲ ಕಂಪ್ಲೀಟ್ ಟಾಯ್ಲೆಟ್ ಅದು ತೆಗಿತೀವಲ್ವಾ, ಅದ್ರಾಗ ಮಣ್ಣು ಹಾಕೊಳ್ಳಿ, ಟೈಟ್ ಮಾಡ್ಕೊಳ್ಳಿ, ಇಲ್ಲಿ ಬಾತ್ರೂಮ್ ಮಾಡ್ಕೊಳ್ಳಿ, ಎಲ್ಲ ಒಂದು ಲೆವೆಲ್ಗೆ ಮಾಡ್ಕೊಳ್ಳಿ. ಹೆಂಗೋ ಒಂದು, ಸರಿನಾ? ಓಕೆ. ಈ ಮನೆ ಆ ಮನೆ 2 ಬಾಗಿಲು ಒಳಗೋಗಿದೆ, ಒಳಗೋಗಿದೆಯಾ? ಇದು ಸಪ್ರೇಟ್, ಇದು ಸಪ್ರೇಟ್. ಯಾಕಂಗೆ ಮೊದ್ಲೇ ಮಾಡ್ಬಿಟ್ರಿ ಅಂದ್ರೆ ಪ್ರೀ ಪ್ಲಾನ್ ಆಗಿ ಮಾಡಿದಿರ. ತಗೊಳ್ಳೋ ಮಾತೆ ಅಲ್ವಾ? ನನ್ನ ಜವಾಬ್ದಾರಿ ಏನಿರಬಾರ್ದು.
ಇಬ್ರು ಮಕ್ಕಳಿಗೆ ಬೃದ್ದು ಬಿಡ್ಲಿ. ಈ ಬಾತ್ರೂಮ್ಗೆ ಇದರಲ್ಲಿ ಈ ಕಟ್ಟೆ ಲೆವೆಲ್ ಮಾಡೋಣ ಇಲ್ಲ ಲೆವೆಲಿಗೆ ಕಟ್ಟಿಲವರೆಗೆ ಕಟ್ಟೆ ಲೆವೆಲಿಗೆ ಕಟ್ಟಿಲವರೆಗೆ ಎರಡು ಕಟ್ಟೆ ಲೆವೆಲಿಗೆ ಮಾಡಿಬಿಟ್ರೆ ಎರಡು ಕಟ್ಟಿಲವರೆಗೆ ಮಾಡಿ ಅದನ್ನ ಆ ಲೆವೆಲ್ಗೆ ಮಾಡ್ಬಿಡೋಣ ಅಷ್ಟು ಆ ಲೆವೆಲ್ಗೆ ಹೋಗ್ಬಿಡ್ಲಿ ನೀರೆಲ್ಲ ಅಲ್ಲಿಗೆ ಹೋಗ್ಬಿಡಿ. ಹೋಗ್ಬಿಡ್ಲಿ, ತೊಂದರೆ ಏನಿಲ್ಲ ಸರಿನಾ. ಇದು ಸಪ್ರೇಟ್ ಇದು ಸಪ್ರೇಟ್. ಈಗ ನೀವೆಲ್ಲಿ ಬದುಕೋದು ನಾವೀಗ ಇದ್ರಾಗೆ ಅದ್ರಾಗ ಏನ್ ಮಾಡ್ತೀರಿ? ಅದ್ರಾಗೇನು ಎಲ್ಲ ಸಾಮಾನುಗಳು ಇರ್ತೀವಪ್ಪ, ಮಗ ಓದ್ಕೊಂತ ಇಂಜಿನಿಯರ್ ಮಾಡ್ತಾನೆ. ಅದೇ 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 ಮಾಡ್ಲಿ ಮಾಡ್ಲಿ, ಸಂತೋಷ, ತಪ್ಪೇನಿಲ್ಲ. ಬನ್ನಿ ಆ ಕಡೆ ಸ್ವಲ್ಪ. ಏನ್ ಹೆಸರೇನಮ್ಮ ಪುಟ? ಸೌಮ್ಯನಾ? ಓಕೆ. ಇದೆಲ್ಲ ಎತ್ತರ ಮಾಡಿದ್ರೆ ನೋಡಿ, ಅದು ಎತ್ತರ ಮಾಡಿದ್ರೆ ಕಂಪ್ಲೀಟ್ ತೆಗೆದು ಬಿಡಿ ನೀರು ಆಟಕ್ಕೆ ಹೋಗಂಗೆ. ಸರಿನಾ? ಇದರ ಜಾಗ ಯಾರ್ದು? ಇಲ್ಲಿ ಏನೋ ಅವ್ರದಪ್ಪ, ಇಲ್ಲಿ ಅರ್ಧ ನಮ್ದಲ್ವಾ? ಸರಿ, ಈ ಕಡೆ ಓಡಾಡಕ್ ಬಿಡಿ, ಇದನ್ನೆಲ್ಲ ಅಡ್ಡಾಡಬೇಡಿ, ಹಿಂಗೆ ಉಸಿರಾಡಿ. ಹಿಂಗೆ ಇಟ್ಕೊಂಡ್ರೆ ಏನಾಗತ್ತೆ ನಿನಗೆ? ಉಸಿರಾಡಕ್ಕೆ ಸ್ವಲ್ಪ ಉಸಿರಾಡ ತೊಂದರೆ ಆಗತ್ತಲ್ಲ, ಮತ್ತೆ ಅಲ್ಲಿಟ್ಟರೆ ಉಸಿರಾಡ ತೊಂದರೆ ಆಗಿದೆ ನನಗೆ. ಅರ್ಥ ಆಯ್ತಿರೋದು? ಸ್ವಲ್ಪ 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 ನೋಡಿ ಎಂತ ಕೆಲಸ ಮಾಡ್ತವೆ. ನಾವು ಟೆಸ್ಟ್ ಮಾಡ್ಕೋಬೇಕು. ಯಾವ್ದು ಮಾಡ್ಬೇಡಿ, ಸುಮ್ಮನೆ ಓಡಾಡ್ಲಿ, ತಲೆ ಕೆಡಿಸ್ಕೋಬೇಡಿ. ಸರಿನಾ? ಸರಿ, ಧೈರ್ಯವಾಗಿರ್ಲಿ, ಹೇಳೋದು ಬೇಡ, ಹೇಳೋದಾಗತ್ತೆ. ಲೈಟ್ ಹಾಕಿವ್ರೆ, ಎಣ್ಣೆ ಡಬ್ಬಿ ಇಷ್ಟಿದಾವೆ, ಏನಾದ್ರು ವ್ಯಾಪಾರ ಮಾಡ್ತೀರ ನೀವು? ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ. ಫರ್ದರ್ ಆಗಿ ಏನ್ ಮಾಡ್ಬೇಕಂತ ಹೇಳ್ತೀನಿ. ಫಸ್ಟ್ ಡೋಸೇಜ್ ಇದು ಏನಂತೀರ? ಫಸ್ಟ್ ಡೋಸೇಜ್ ತಗೊಳ್ಳಿ. ಎರಡನೇ ಡೋಸೇಜ್ ಒಂದು 3-4 ತಿಂಗಳು ಆದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ. ಅರ್ಥ ಜಾಸ್ತಿ ಖರ್ಚು ಮಾಡ್ಕೊಳೋದು ಬೇಡ. ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ನೀವು ಶೀಟ್ ಮನೆಗೆ ಇರಲ್ಲ, ಸೀಟ್ ಮನೆಗೆ ಇರಂಗಿಲ್ಲ, ಇರೋದಿಲ್ಲ ನೀವು. ನನ್ನ ಲೆಕ್ಕಾಚಾರ ಶೀಟ್ ಮನೆಗೆ ಇರೋದಿಲ್ಲ. ಇನ್ನೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಟೈಮ್ ತಗೊಂಡು ಆಸ್ ಕಟ್ಕೊಳ್ರಿ. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಿ. ನೀವು ನಾನು ಮುಂದಿನ ಸಲ ಬರ್ತೀನಿ ಎಷ್ಟೋ ನಗ್ತೀರಿ, ಅಷ್ಟಂತೂ ಗ್ಯಾರಂಟಿ. ಇದು ಯಾರಿಂದ ಗೊತ್ತಾ? ಅವರಿಂದ. ಅವ್ರಿಗೆ ಋಣಿ ಆಗಿರ್ಬೇಕು ಅಷ್ಟೇ. ಅಂದ್ರೆ ಯಾಕಂದ್ರೆ ನಾನು ಹೇಳೋದು ಇದು ನನ್ನ ಕೆಲಸ. ಆದ್ರೆ ನಮ್ಮ ಸ್ನೇಹಿತರೊಬ್ರು ಚೆನ್ನಾಗಿರ್ಬೇಕು ಅಂತ ಮಾಡಿದ್ದು ದೊಡ್ಡ ಗುಣ ಅಲ್ವಾ? ತಂಗಿ ಗಂಡ ಮಾಡ್ಕೊಳ್ಳಿ. ತಂಗಿನಾಯಮ್ಮ ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ಇದನ್ನ ಸ್ವಲ್ಪ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಖಂಡಿತವಾಗ್ಲು ಸ್ವಲ್ಪ ಇದಾಗತ್ತೆ. ಓಕೆನಾ? ಖಂಡಿತವಾಗ್ಲು ತೊಂದರೆ ಆಗಲ್ಲ, ಏನ್ ತೊಂದರೆ. ಏನ್ ದುಡ್ಡಿದಾವ? ಎದ್ರದೈತೆ ಎಲ್ಲ ಸಾಲ ಮಾಡ್ಕೊಂಡು ಗಬ್ಬೆದ್ದು ಹೋಗ್ತೀವಿ ಅಷ್ಟೇ. ಅರ್ಥ ಆಯ್ತಾ? ಅದ್ ತೆಗಿ ಫಸ್ಟ್, ಅದನ್ನ ತೆಗಿ. ಇದ್ ಎತ್ತರ ಇದೆಯಲ್ಲ ಎಲ್ಲ ತೆಗಿ. ಇದ್ ಹಿಂಗೆ ಬಿಟ್ಕೊಂಡ್ರೆ ಬರೇ ಸಾಲ ಆಗೋದಕ್ಕಿಂತ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳ ಮೇಲೆ ಆರೋಗ್ಯದ ಮೇಲೆ ತೊಂದರೆ ಆಗತ್ತೆ. ನೆನ್ಪಿಟ್ಕೊಳ್ಳಿ, ನೇರವಾಗಿ ಹೇಳ್ರಿ ಅಂತ ಹೇಳಿದ್ದೀನಿ. ಆದ್ರೆ ನಾನು ಹೇಳ್ದಂಗೆ ನಾನು ಅಕಸ್ಮಾತ್ ಬಿಡು ಅವ್ರದೇನು ಯಾರೋ ಬಾಯ ಪಲಂಗಿ ಕಡೆಗೆ ಬಂದಿದ್ದ, ಅಯ್ಯೋ ನಮಗೆ ಮಾಡಕ್ ಕೆಲ್ಸ ಇಲ್ವಾ? ಇನ್ನೂ 1 ವರ್ಷ ಟೈಮ್ ಕೊಡ್ತೀನಿ. ಇನ್ನು 1 ವರ್ಷ ಟೈಮ್ ಕೊಡ್ತೀನಿ. ನಂದೇನು ಅಭ್ಯಂತರ ಏನಿಲ್ಲ ಅಲ್ವಾ? ನಾನು ಇದ್ರ ಸ್ವಂತ ಅವಶ್ಯಕತೆನೂ ಇಲ್ಲ, ನಿಮ್ಮನ್ನು ನಂಬಿಸೋಂತ ಅನಿವಾರ್ಯನೂ ಇಲ್ಲ ನನಗೆ. ಆದ್ರೆ ಮುಂದೆ ನೋವು ಪಟ್ಟಾಗ ಅನುಭವಿಸ್ರೆ ನೀವಲ್ವಾ? ಎಷ್ಟು ಖರ್ಚಿದೆ ಈಗ? ಬಾರಿ ಕಡಿಮೆ ಖರ್ಚಲ್ಲಿ ಹೇಳಿದ್ದೀನಿ. ಬಾರಿ ಕಡಿಮೆ ಖರ್ಚು ಹೇಳಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ನೀವೇ ಹೇಳ್ತೀರಿ. ಅರ್ಥ ಆಯ್ತು ಹೇಳೋದು? ಆಂಜನೇಯ ಸ್ವಾಮಿ ಖಂಡಿತವಾಗ್ಲೂ ಎಲ್ಲರಿಗಿದ್ದಾನೆ, ಇರೋದು ಬೇಡ.